ಇದು ಯಾವ್ದ ತಿಳಿದೀನಿ ಮಶಿಬನಾಳ ಮರಿಯತ್ತಾಳತಮ್ಮ ಮಶಿಬನಾಳ ಮರಿಯತ್ತ ಬಂದಾಳ ಈಗೊಂದು ಕಾಲದಿ ಬೇರೆ ತೆಗದಾಳ ಹೌದ ಮಶಿಬನಾಳ ಮರಿಯತ್ತಿದ ಹೌದ ಮಶಿಬನಾಳ ಮರಿಯದ ತಂದ ಹಾ ಈ ಕಣದಾಳ ಹುಲಿ ಮುಂದೆ ನಿಲ್ಲಿಸ್ರ ಬಿಡುತ್ತೈತನ ಇದನ್ನ ಮರಿನ ಬಿಡಂಗಿಲ್ಲ ಕಣದಾಳ ಹುಲಿ ಮುಂದೆ ತಂದ ಮಶಿಬನಾಳ ಮರಿ ಬಂದ ನಿಂತಂದ್ರ ಗಬಕನ ಮುರುಕೊಂಡ ತಿಂದು ಬಿಡ್ತೈತಿ ಮಾಸ್ತರ್ ಹೌದ ಮರಿ ಮಶಿಬನಾಳ ಹುಡುಗಿ ಯಾಕಂದ್ರ ನೋಡು ಇದ ಮಶಿಬನಾಳ ಮರಿ ಅಂತ ಹೇಳ್ತಾಳ ಮಾಸ್ತರ್ ಮಶಿಬನಾಳ ನಿನಗೇನ ಮಶಿಬನಾಳ ಮರಿ ಅಂತ ಹೇಳ್ತಿ ಮರಿ ಒಳಗ ಮರಿ ಪರಕ್ ಅದಾವ ಹಂಗಪ್ಪ ಏನ ಕುರಿ ಮರಿನೋ ಏನ ಆಡ ಮರಿನೋ ಯಾ ಮರಿ ಅದ ಯಾವ ಮರಿಪ ಮರಿ ಒಳಗ ಮರಿ ಪರಕ್ ಅದಾವು ಕೋಳಿ ಮರಿ ಕಾಣ್ತೈತಿದ ಆ ಪಕ್ಕ ಅದೈತಿ ಯಾಕಂದ್ರ ಮಡಚ್ಕೊಂಡ್ ಬಂದಾಳ ಅಂದ ಒಳಗ ಕೋಳಿ ಮರಿ ಕಾಣ್ತೈತಿ ಹೌದಾ ಮರಿ ಒಳಗ ಮರಿ ಬಾಳ ಅದಾವು ಮರಿ ಅಂತ ಹೇಳಬೇಡ ಹೌದಾ ಯಾಕಂದ್ರ ಏನಂತ ಕೇಳ್ತಾಳು ಏನ್ ಕೇಳ್ತಾಳತಮ್ಮ ಒಂಟು ಪಾಲದವ ನೀನ ಹೆಂಗ ಹೆಚ್ಚಾಕಿ 8 ಪಾಲದಕ್ಕೆ ನಾ ಅದನಿ ಅಂತ ಹೇಳ್ಯಾಳ ಮಾಸ್ತರ್ ನಿಂದು ಒಂಟು ಪಾಲ ಒಂಟು ಪಾಲದವ ನಾ ಅದನಿ ಹೌದಾ 8 ಪಾಲ್ ಇಕ್ಕಿವದಾವತ್ತು ಹೌದು ನೋಡ್ಯದೇನು ಎಂತವದಾವ 8 ಪಾಲ್ ನೋಡ ಹೆಂಗ್ ಕೂತೈತಿ 8 ಪಾಲ್ ಹೆಚ್ಚದಾಳಕ್ಕಿ ಯಾಕಂದ್ರ 8 ಪಾಲ್ ಹೇಳ್ತಿ ಹಾ ನಡಿಲಿ ಮಾಸ್ತರ್ ಸಾಣದೊಂದು ಸಖಿ ಅನ್ನೋದು ಹಿಂದಾಗಡೆ ತಗೊಂಡು ಹಾ ನನಗ ತಿಳಿದತಿ ಶಾಸ್ತ್ರದಾರಿಯ ಸುಳಯಮ್ಮಿ ಹಂಗ ಯಾಕ ಕುಣದಿಯ ಏ ಪೀಸು ಹೆಂಗ ಸರಂಗ ತಾಶಿಗೊಂದನು ಕಾಠಿಯಲ್ಲಿ ಅಂದ ಕರತಿ ಬೀಸು ಹೆಂಗ ಸರಂಗ ತಾಶಿಗೊಂದನು ಕಾಠಿಯಲ್ಲಿ ಅಂದ ಕರತಿ ಶಿವಾಚಾರದಾಗ ನನ್ನ ಸೂತಿಯ ಗರ್ಭ ಚಕ್ರ ಮ್ಯಾಲ ನನ್ನ ಏ ಸೋಕದಿಂದ ಇಳದ ಬಂದಿನು ಬೆಮ್ಮಲಾಡಿ ಹಾದಿ ಸೋಕದಿಂದ ಇಳದ ಬಂದಿನು ಬೆಮ್ಮಲಾಡಿ ಹಾದಿ ಶಿವಾಚಾರದಾಗ ನನ್ನ ತಂದೆಯ ನಿರಾಕಾರದಾಗ ನಮ್ಮ ತಂದಿ ಹೇಳ್ತಾ ಆಕಾರದಾಗ ತಾಯಿ ಆಗಿ ಬಂದಿ ಏ ತಂದಿ ಬಂದ ನಿನ್ನ ಸಂಧಿ ತುಂಬಿದ ಮ್ಯಾಲ ಬಸರ ಆಗಿ ಬಂದಿ ಎಂದಗಡೆ ಬಸರ ಆಗಿ ಬಂದಿ ನೋಡು ಮಾಸ್ತರ್ ಎಲ್ಲಿ ನಡೆದಾಳೆ ಹಂಬಲ್ಲ ಅವಸರು ಬಾಳ ಹೆಚ್ಚಾಳ ಯಾಕೋ ಯಾಕೋ ಗೀರ ಹಾಕ್ಯಾಳತ್ತೇನ ಯಾಕೋ ಗೇರ್ 4ನೇ ಗೇರ್ ಹಾಕಿ ನಡೆದಾಳು 8 ಪಾಲಿ ಎಲ್ಲ ಅಕ್ಕಿವದಾವತ್ತ ಹೌದು 1 ಪಾಲಿ ಎಲ್ಲ ನಮ್ಮದಾವತ್ತ ಹೌದು 1 ಪಾಲಿನವ ನೀದಿ ಕಣದಾಳ ಲಕ್ಷ್ಮಣ ಹೌದು ನಾನು 8 ಪಾಲದವ್ ನೋಡು ನಾ ಹೆಚ್ಚಿನ ಕೆದನ್ ಎತ್ತ ಹೇಳ್ತಾಳ ಮಾಸ್ತರ್ ಇನ್ನೊಂದು ಪಟ್ಟಿ ಇಟ್ಟಿದ್ರೆ ಯಾಕಂದ್ರ ಒಂದ ಪಟ್ಟಿನ್ಯಾಗ ಮಶೀಬ್ನಾಳ ಹುಡುಗಿದ ಏನಾಗೈತಿ ನಡ ನಡ ಸುಳ್ಳಾಗಿ ಹೋಗೈತಿ ಒಂದ ಪಟ್ಟಿಗೆ ಹೌದು ನೋಡಿದಿಲ್ಲ ಮಾಸ್ತರ್ ನಡ ಸುಳ್ಳಾಗೈತಿ ಹಂಗ ಹೋಗ ಮಶೀಬ್ನಾಳ ಹುಡುಗಿದ 8 ಪಟ್ಟಿ ಇರುವತ್ತಾಕ ಕರೆ ಒಂದ ಪಟ್ಟಿನ್ಯಾಗ ನಿಂದ ಬಡಿಗೆ ಒಳಗೆ ಏನಾಗೈತಿ ಗಡಿಗೆ ಹೊಡೆದ ಈಕಿ ಮಶೀಬ್ನಾಳ ಡೇಬಿ ಹೊಡೆದ ಚುಪ್ಪಾಡಿ ಆಗೈತಿ ಹೌದು ಒಂದ ಪಟ್ಟಿನ್ಯಾಗ ಮತ್ತ ಜೇರ ಕಡತ ಇನ್ನೊಂದು ಪಟ್ಟಿ ಇಟ್ಟಿದ್ರೆ ಮಾತ ನಮ್ಮ ದೇವ್ರಿಗೆ ಇನ್ನೊಂದು ಪಟ್ಟ ಗಂಡಿಗೆ ಇಟ್ಟಿದಂದ್ರ ಮಶೀಬ್ನಾಳ ಡೇಬಿ ನೋಡಾಕಿರ್ತಿರ್ಕಿಲ್ಲ ಇವತ್ತು ಕೋಣ ಕುಳಿತಿರ್ಕಿಲ್ಲ ಯಾಕಂದ್ರ ನೋಡುವ ನಿನಗ ಮೊದಲ ಹೇಳೇನಿ ಅನಸ್ಕೋಬೇಡ ಹೌದು ಅನುಬೇಡ ಅಂದ ಅನಸ್ಕೋಬೇಡ ಅಂತ ಹೇಳೇನಿ ಹೌದು ಆದ್ರೂ ನಾ ಯಾಕ ಅನ್ಸಲಿ ನಾ ಅಲ್ಲೇ ತೆಳಗ ಬರ್ರಕ್ಕೆ ನಾ ಹಂಗ ತಿಳ್ತಾಳ ಮಶೀಬ್ನಾಳ ವಿದ್ಯಾ ಹೌದು ಯಾಕಂದ್ರ ಇನ್ನೊಂದು ಮಾತು ಏನಂತ ಹೇಳ್ತಾಳು ನಿರಾಕಾರ ಹೇಳ್ತಾಳ್ತಮ್ಮ ಒಟ್ಟ ಯಾಡ ಮಾತದಾವ್ ಈಕ್ಯು ಏನತ್ತ ಏನಪ್ಪ 8 ಪಾಲದಕ್ಕೆ ನಂದು ಒಂದಿಳು ಅದು ಈಕ್ಯದ ಮುಗದೈತಿ ಇನ್ನು ಒಂದು ಮಾತ್ರ ಕ್ವಶನ್ ಏನ್ ಮಾಡ್ಯಾಳ ನನಗ ಏನ್ ಮಾಡ್ಯಾಳ ಈಕಿ ಲವಂಗ ಇದ್ದಂಗತ್ತ ಮಾಸ್ತರ್ ಹೌದು ಹೌದು ಎಲ್ಲಿ ಹೋದಳ ಲವಂಗ ಮಾರೇಕಿ
ನಾನು ಬ್ಯಾಡಗಿ ಮೆಣಸಿಕಾಯಿ ಇದ್ದಂಗ. ಯಾಕಂದ್ರ ನಾವು ಬ್ಯಾಡಗಿ ಮೆಣಸಿನಕಾಯಿ ಇದ್ದಂಗತ್ತ. ಹೌದು. ಈಕಿ ಒಂದು ಲವಂಗ ಇರುವಾಳತ್ತ. ಹಾ ಇರ್ಲಿ ಲವಂಗ ಇರ್ಲಿ ಖರೆ. ಹೌದು. ಮಶಿಬನಾಳ ವಿದ್ಯಾ ನಿನಗೊಂದು ಮಾತು ಕೇಳ್ತನು. ಏನಾಗಿತ್ತಮ್ಮ? ನಿನ್ನ ಲವಂಗ ಸಣ್ಣ ಆಗಬೇಕಾದ್ರ ಎಲ್ಲಿ ತರಬೇಕು ಹಕ್ಕಿನ? ಗಿರಣಿಗೆ ಹೋಗ್ಬೇಕಲ್ಲ. ಗಿರಿನಿಗನಗಳ ಮಾಸ್ತರ್ ದೂರ ಹೋಗತಿ, ನಮ್ಮ ಹಾರಿಗೆ ತರಬೇಕು ಮತ್ತ. ಹಾ ಎಲ್ಲಿ ತರಬೇಕು ಈಕಿ ಲವಂಗ ಸಣ್ಣ ಆಗಬೇಕಾದ್ರ? ಡಬಲ್ ಹಾರಿಗೆ ಹೋಗ್ಬೇಕ. ಮಶಿಬನಾಳ ವಿದ್ಯಾ ನಿನಗೂ ಒಟ್ಟು ಹೇಳ್ತನು. ನಿನಗ ಒಟ್ಟು ಹಾರಿ ನೆಟ್ಟಿದ್ರ ಆಟ ನಡಿತೈತಿ ನೋಡಿ. ಇದು ಮಾತ್ರ ಕರೆ ಐತಿ. ಯಾಕಂದ್ರೆ ಇದನ್ನ ಬಂದು ಇನ್ನು ಸುಳ್ಳು ಮಾಡಕ್ ಹೊಂಟಾಳ ಹುಡುಗಿ. ಆಗಾಕ ಬರಂಗಿಲ್ಲ. ಇನ್ನು ಕೆತ್ತನ ಎಲ್ಲ ಮಾಡಿ ಹೋಗ್ಯಾಳ. ಹೌದಲ್ಲ, 8 ಪಾಲೆಲ್ಲ ನಾನು ಅಂತ ಹೇಳ್ತಾಳು. ಹೌದು. ನಡಿಲಿ ಮಾಸ್ತರ್. ಎಂಟು ಪಾಲ ಎಲ್ಲ ನಾನು ಅಂದಿಯ, ಶಾಂತ ಶಿರ ಅಂತ ನೀನು ಹಾಡೇದಿ. ಏ 8 ಪಾಲ ಎಲ್ಲ ಶಾಂತ ಕಟ್ಟಣ ಪುಂಗೇನ ಹರದೆ, ಮತ್ತೊಮ್ಮೆ ಕೇಳ ಪುಂಗೇನ ಹರದೆ. 8 ಪಾಲ ಎಲ್ಲ ಶಾಂಪ ಕಟ್ಟಣ ಪುಂಗೇನ ಹರದೆ. ತೇರ್ದಾಳ ಊರ ತ್ಯಾರ ದೇಶಿಯ, ಅವರ ಕೈಯಂದ ಪಾರ ಆಗೇಸಿ. ಮಯ್ಯಾನವ ಸದ ಕುಂಡಿ ಮ್ಯಾಲವತ್ತ ಹೇಳ ಮನ ತಿಳಿಸಿ. ಮಯ್ಯಾನವ ಸದ ಕುಂಡಿ ಮ್ಯಾಲವತ್ತ ಹೇಳ ಮನ ತಿಳಿಸಿ. ಏತಮ್ಮ ಏನಂತ ಹೇಳ್ತಾಳು? ಎತ್ತಿಗೆ ಗಂಟ್ನಾಲಿಗೆ ಆಗೋಣ ಏನ್ ಮಾಡಿರತ್ತ? ತಿಕ್ಕೋತಾಕ ಹೋಗೋಳ, ಏನ್ ಯಾಕೆ ಮಾಡೋಳಕ? ಗಂಟ್ನಾಲಿಗೆ ತಿಕ್ಕಬೇಕಾದ್ರ ಚಪ್ಪಲ್ ಗಾಲಿ ತಿಕ್ಕಿರತ್ತ ಹೇಳ್ತಾಳ. ಹೌದ ಹೌದಿಲ್ಲ? ಕರೆ ಐತ್ರಿ ಮಾಸ್ತರ. ಯಾರಿಗೆ ತಿಕ್ಕ್ಯಾರ? ಕಾನ್ಸು ಸಿಂಗಾರ ಎಲ್ಲ ನಂದೈತೆ ಅಂತ ಹೇಳ್ತಾಳ. ಹೌದು. ಎಲ್ಲಿ ತಿಕ್ಕೋ ಮಶಿಬನಾಳ ವಿದ್ಯಾ? ನಿನ್ನ ಶರೀರ ಕಲ ತಿಕ್ಕೊಂದ್ರು. ಶರೀರಗ ತಿಕ್ಕೋಬೇಕಾಗೈತಿ, ನನ್ನ ಜೀವಾತ್ಮಕ್ಕೆ ಏನು ತಿಕ್ಕ್ಯಾರನ ಅಲ್ಲಿ? ಕೈ ಇಲ್ಲ, ಕಾಲಿಲ್ಲ, ಮಾರಿಲ್ಲ, ಮೂಗಿಲ್ಲ, ಅಖಂಡ ಸ್ವರೂಪ ನಮ್ಮ ಪರಮಾತ್ಮ ಅದಾನಂತ ಮೊದಲ ನಿನಗೆ ಹೇಳೀನಿ. ಯಾಕಂದ್ರೆ ಎಲ್ಲಿ ತಿಕ್ಕೋ ಎಲ್ಲ ನಿಂದ ಹತಿ. ಅದ್ರ ಸಂಬಂಧ ಮತ್ತೊಂದು ಮಾತು ಏನಂತ ಹೇಳ್ತಾಳೀಗ? ಏನ್ ಹೇಳ್ತಾಳಪ್ಪ? ಪದ್ಯದ ರೂಪದಾಗ ಹಾಡಿ ಹೋಗ್ಯಾಳ ಮಾಸ್ತರ. ಏನಂತ ಹೇಳ್ಯಾಳು? ಪದ್ಯದ ರೂಪದಾಗ ಏನಂತ ಹಾಡ್ಯಾಳ? ಸರ್ವ ಸಂಪದ ಮಾಡು ದೇವರಿಗೆ ಕರ್ಮೇನ ಕಾರಣ ತುಂಬನ ಅಂತ. ಹೌದಲ್ಲ? ಶಾಪಣ್ಯನ ಕೇಳತನ ಹಾಕಿ ಮುಗದಾನ. ಹೌದು. ಅತ್ತ ಹಾಡಿ ಹೋಗಿ ಚಂದ್ರಗುಪ್ತ ಅರಸ ಮಗಳ ಮೇಲೆ ಮನಸ್ಸು ಮಾಡಿ 14 ಮಳ ಕಲ್ಲಾಗಿ ಬಿದ್ದಾನು. ಅದನ್ಯಾಕೆ ಹೇಳಲಿಲ್ಲ ತಮ್ಮ? ಅದನ್ಯಾಕೆ ಹೇಳಿಲ್ಲ ಅಂತ ಹೇಳ್ತಾಳು. ಚಂದ್ರಗುಪ್ತ ಅರಸ ಎದ್ದು ಬಂದ್ರ ಅಲ್ಲಿ ನಿನಗ ಅಂಗವ ಇರ್ಲಿ. ಯಾಕಂದ್ರ ನೋಡು, ಚಂದ್ರಗುಪ್ತ ಅರಸ ಅಲ್ಲಿ ಕಲ್ಲಾಗಿ ಬೀಳಬೇಕಾದ್ರ ಮಗಳ ಮೇಲೆ ಮನಸ್ಸು ಮಾಡ್ಯಾನ ತೀಕಿ ಬಂದಾಳ. ಹೌದು. ಆದ್ರ ಅವ್ ಮಗಳ ಮೇಲೆ ಮನಸ್ಸು ಮಾಡ್ಬೇಕಾದ್ರೆ ಒಂದು ಕಾರಣ ಆಗೈತೆ ಅಲ್ಲಿ. ಏನಾಗೈತಮ್ಮ? ಚಂದ್ರಗುಪ್ತ ಅರಸ ಏನ್ ಮಾಡಿದಂದ್ರ ಮಾಸ್ತರ, ಏನ್ ಮಾಡಿದ್ವು? ಅವ 12 ವರ್ಷ ತಪ್ಪಕ್ ಹೋಗಿದ್ದ. ಈಗ 3 ತಿಂಗಳು ಹೊಟ್ಟಿಲೆ 3 ತಿಂಗಳು ಹೊಟ್ಟಿಲೆ ಇದ್ದಳು ಹೆಣ್ಮಗಳ. 12 ವರ್ಷ ಅವ್ ತಪ್ಪಕ್ ಹೋಗಿ ಬರೋದ್ರೊಳಗ ಏನಾಗಿತ್ತಲ್ಲಿ? ಈಗ ಏನ್ ಹೇಳಿ ಏನಂತ ಹೇಳತ್ತಾಳು? ಕುಬಸಾ ಕಳೆದ ಹಕ್ಕಿಳಾಕಿ ಅಲ್ಲಿ. ಯಾರ ಮಗಳು ಕುಬಸಾ ಕಳೆದ ಹಕ್ಕಿಳು ಹೆಂಡತಿನ ಕೇಳಿದಾಗ ಇದು ಕುಬಸಿ ಯಾರ್ದಂತ ಕೇಳಿದ ಪುಟ್ಟ ಏನಂತ ಹೇಳ್ತಾಳ ಈಕಿ? ಏನ್ ಹೇಳ? ಅದ ನಮ್ಮ ತಂಗಿದತ್ತ ಹೇಳಿಬಿಟ್ಟು ಈಕಿ ಹೆಣ್ಮಗಳು. ಯಾಕ ಮಗಳದೈತೆ ಅಂದ್ರೆ ಏನ ಅಲ್ಲಿ ಹೋಗ್ಯತಾನ ನಿಂದ ಮಾನ? ಹೌದಾ? ಚಂದ್ರಗುಪ್ತ ಅರಸಗ ಮಗಳದತ್ತ ಹೇಳ್ಬೇಕಾಗಿತ್ತಲ್ಲ. ಹೌದು. ಯಾಕಂದ್ರ ಮಗಳತ್ತೇಳಿ ಅಲ್ಲಿ ಹೇಳಲಿಲ್ಲ, ತಂಗಿದಾಳ ಅಂದ ಪುಟ್ನ. ಅವ ಅಲ್ಲಿ ಮನಸ್ಸು ಮಾಡಿ ಹೋಗ್ಬೇಕಾಗೈತಿ. ಹೌದಲ್ವ? ಹೌದಾ? ಯಾಕಂದ್ರ ಮನಸ್ಸು ಮಾಡ್ಯಾನಂದ್ರ ನಿಮ್ಮ ಕಡೆ ಫೇಲ್ ಆಗೈತಿ ಅದ ಮಾತಾ. ನೀ ಜೇರ್ ಕಡ್ತ ಆಕಿ ಮಗಳದಾಳಂದ್ರ ಅವ್ ಹೋಗ್ತಿರಕಿಲ್ಲ. ಹೌದು. ನಿಮ್ಮ ಅಕ್ಕ ತಂಗಿದಾಳ ಅಂದ ಪಟ್ನ ಅಲ್ಲಿ ಹೋಗ್ಬೇಕಾಗೈತಿ. ಅವ್ ಹೋಗ್ಯಾನು. ಮತ್ತು ಹೊಳೆ ಏನಂತಾಳು? 14 ಮಳ ಕಲ್ಲಾಗಿ ಬೀಳಬೇಕಾದ್ರ ಪಾತಳ ಗಂಗಿ ಒಳಗ ಅವನ್ ಯಾಕೆ ಅಭಿಷಲತ್ತಾಳಿ? ಯಾಕೆ ಅಭಿಷಲತ್ತ ಕೇಳ್ತಾಳ್ರಿ ಮಾಸ್ತರ? ಅವ್ ಯಾಕೆ ಎದ್ದು ಬರಂಗಿಲ್ಲ?
ಅವ್ ಎದ್ದು ಬಂದಂದ್ರೆ ನಿನ್ನ ಗಂಗಾವ್ ಉಳಿಯಂಗಿಲ್ಲ ಅಲ್ಲಿ. ಹೌದಲ್ಲ ಗಂಗಾವ್ ಇಲ್ಲ ಅಕ್ಕಳ ಅದ್ರ ಸಂಬಂಧ ಅಂತರ ಅದಾನ ಅಲ್ಲಿ. ಯಾಕಂದ್ರ ಆಕೆದ ಕತಿ ಇವತ್ತು ಮುಗದಂಗ ಆಗೈತೆ ಮಾಸ್ತರ. ನಡಿಲ್ ನೋಡೋಣ ಸಣ್ಣಂಗ. ಯಾಕಂದ್ರ ಈಕಿದ ಎಲ್ಲಾ ಪ್ರಶ್ನೆ ಇವತ್ತು ಮುಗದಂಗ ಆಗೈತಿ. ನೋಡೋಣ ಮಾಸ್ತರ್, ಯಾಕಂದ್ರ ಟೈಮನು ಆಗೈತಿ. ಹೌದು, ಯಾಕಂದ್ರ ಒಂದು ಭಕ್ತಿ ಸಾರ ಒಂದು 2 ಪದ ಅನ್ನೋಣ. ಇರ್ಲಿ ಆಗ್ಬೇಕಲ್ಲ. ಯಾಕಂದ್ರ ನಾವು ಅದನ್ನ ಹೇಳತ್ತವ್ರಿ. ನೀವು ಎದ್ದು ಬರೋಕಿತ್ರ ಮೊದಲ ನಾವ್ ಏನ್ ಹೇಳಿದ್ವು? ಹೌದು, ಆಕೆದಂತೂ ಕತಿ ಮುಗದತಿ. 2 ಮಾತು ಕೇಳುವ ಆಕಿ 2 ಮಾತು ಮುಗದತಿ. ಬ್ಯಾಡ ಬರಾಬರ್ ಐತಿ. ಯಾಕಂದ್ರ ನೋಡು ಕಮಿಟಿ ಅವ್ರ ನಿರ್ಣಯ. ತಗೋರಿ. ಹೌದು ಹಾಡೋಣ್ರಿ ನಡಿಲಿ. ಭಕ್ತಿ ತನ್ನಲ್ಲಿ ಪೂರ್ಣ ಇದ್ರ ಮುಕ್ತಿ ಸ್ಥಾನ ದೂರ ಇಲ್ಲ. ಶಿವ ಸಂಬನ ಒಲಿಸುವುದಕ್ಕೆ ನಮೀನ ಕಾರಣ. ಡಂಬಾಚಾರದಿಂದ ನಡೆದವರಿಗೆ ತಪ್ಪಲಿಲ್ಲ ಜನನ ಮರಣ. ಈ ಕುಂಬಿನ 7 ಕಾಣಬೇಕಾದ್ರ ದಿವ್ಯಾಚಾರಣ. ಪ್ರಾಣದಾಸೆ ಬಿಟ್ಟವರಿಗೆ ಪರಮಾತ್ಮ ಸಿಗತನ ಕಾಣೆ. ಆಶನಿಗೆ ಅನಿಸಿಕೊಂಡ್ರು ಸತ್ಯ ಶರಣ. ಶುದ್ಧ ಭಾವದಿಂದ ಕೇಳಿ ಸಿದ್ಧ ರಾಮನ ಪುರಾಣ. ಶುದ್ಧ ಭಾವದಿಂದ ಕೇಳಿ ಸಿದ್ಧ ರಾಮನ ಪುರಾಣ. ಸಿದ್ದರಾಮನ ತಾಯಿ ಮುದ್ದನಗೌಡ ಸುಗಲಾದೇವಿಯ ಸೊನಲಾಪುರದಲ್ಲಿ ಅವರ ಮನೆತಾನ. ಭಾವ ಭಕ್ತಿಯಲ್ಲಿ ಶ್ರೀಯಾನು ಸ್ವಾಂಗನ ಸಮಾನ. ನಿತ್ಯ ಅವರ ಮನೆಯಲ್ಲಿ ಜಂಗಮರ ಮಾಡುತ್ತಿದ್ರು ಭೋಜನ. ಗುರುಲಿಂಗ ಜಂಗಮ ಬಂದ್ರ ಬಂಗಾರ ಕಣ್ಣಗ ಗಂಗಾಧರನ ಸ್ಮರಣೀಯೋಳು ಬೇಗೋ ಬೆಳಗಾನ. ನಿತ್ಯ ಕೊಡತಿದ್ರು ಅನ್ನ ಮಸ್ತ್ರ ವಸ್ತ್ರದ ದಾನ. ಭಾವ ಭಕ್ತಿಯಿಂದ ಅವರು ದೇವರ ಸೇವೆ ಮಾಡತಿದ್ರು. ಶಿವ ಕೊಟ್ಟ ಮರುತಿದಾನು ಶ್ರೀಮಂತ ತಾನ. ಹುಟ್ಟ ಪಂಜಿ ಇದ್ರು ಅವರ ಹೊಟ್ಟೆ ಇಲ್ವ ಸಂತಾನ. ನೋಡಿ ಅಂತಃಕರಣ ಮಾಡಿದಾನು ಭಗವಂತನ. 70 ವರ್ಷದ ಮುಪ್ಪಿನವರಿಗೆ ಮಕ್ಕಳ ಕೊಡುವಗೋಸ್ಕರವಾಗಿ ಕಂದ ಗೊರಳ ಹಬ್ಬಿಕೊಂಡ ಬಂದನೆ ಅಂತಾನ. ಅವರ ಬಾಗಿಲಿಗೆ ಬಂದ ಭಿಕ್ಷಾ ನೀಡ ತಾಯಿಗೆ ಅಂದಾನ. ಅವರ ಬಾಗಿಲಿಗೆ ಬಂದ ಭಿಕ್ಷಾ ನೀಡ ತಾಯಿಗೆ ಅಂದಾನ. ಇಷ್ಟ ಕೇಳಿ ಸುಗಲಾದೇವಿ ಚಟ್ಟನೆದ್ದ ಭಿಕ್ಷಾ ನೀಡಿ ಸಾಷ್ಟಾಂಗ ನಮಸ್ಕಾರ ಮಾಡ್ಯಾಳ ಬಂದ ಶಿವಗ.
ಒಂದ ಶಿವಪುತ್ರ ಹುಟ್ಟಲಂತ ನುಡಿದ ಭಗವಾನ ನೋಡಿ ಮುದ್ದನ ಗೌಡ ಅಂತಾನೆ ಇದು ಎಂತಾದ್ರಿ ವಚನ ದೊಡ್ಡ ಶರಣರ ಕಾಣ್ತೀರಿ ಸುಳ್ಳ ಹೇಳುದ ಏನ ಕಾರಣ ಏನ್ ಮಾಡ್ರು ಶಿವಪುತ್ರ ಹುಟ್ಲಿ ಅಂತ ನೋಡದ ಭಗವಾನ ಹೌದ್ ಹೌದ್ರಿ ಅವಾಗ ಹೇಳ್ತಾರ ಮುದ್ದನಗೌಡ ಏನಂತ ಹೇಳ್ತಾನ್ರಿ ಮಾಸ್ತರ ದೊಡ್ಡ ಶರಣರ ಕಾಣ್ತೀರಿ ಸುಳ್ಳಾಕ್ ಹೇಳ್ತೀರಿ ಹೌದ್ರಲ್ಲ ಮತ್ತ ಮುಂದ್ರಿ 70 ವರ್ಷದ ಮುಪ್ಪಿನವ್ರಿಗೆ ಹೌದ್ ಹೇಳ್ರಲ್ಲ ಏನಂತ ಹೇಳ್ತಾರು 70 ವರ್ಷದ ಮುಪ್ಪಿನವ್ರಿಗೆ ಮಕ್ಕಳ ಕೊಡುಗೋಸ್ಕರವಾಗಿ ಏ ಕಂದ ಗೊರಳ ಬಂದಾಗ ಬಂದನೆ ಅಂತಾನ ಬಾಗಿಲಗ ಬಂದ ಭಿಕ್ಷಾ ನೀಡ ತಾಯಿಗೆ ಅಂದಾನ ಏ ಇಷ್ಟ ಕೇಳಿ ಸುಗಲಾದೇವಿ ಚಟ್ಟನದ ಭಿಕ್ಷಾ ಏ ಸಾಷ್ಟಾಂಗ ನಮಸ್ಕಾರ ಮಾಡ್ಯಾಳ ಬಂದ ಒಂದ ಶಿವಪುತ್ರ ಹುಟ್ಟಲ್ಲ ಅಂತ ನೋಡಿ ಮುದ್ದನ ಗೌಡ ಅಂತಾನೆ ಇದು ಎಂತಾದ್ರಿ ವಚನ ದೊಡ್ಡ ಶರಣರ ಕಾಣ್ತೀರಿ ಸುಳ್ಳ ಹೇಳುವ ಏನ ಕಾರಣ ಇಟ್ಟ ಕೇಳಿ ಅಂದು ಶಂಕರ ಕೇಳುವ ಸಾಹುಕಾರ ದಂಪತಿಗಳು ಇಬ್ರು ಮಾಡಿ ಬರಿ ಸ್ನಾನ ಆಮೇಲೆ ತಿಳಿದಿತ್ತನ ಅವರ ಕೋಣ ಒಂದ ತೀರ್ಥ ಗುಂಡ ತಯಾರ ಮಾಡಿದ ಶಂಕರ ಹೋಗಿ ಮುನಿ ಯಾರ ಕೇಳಿ ಆದೇನ ಬ್ಯಾರೆ ಆದಿತ್ತ ಮಾರಿ ಸೇನ ಬ್ಯಾರೆ ಆದಿತ್ತ ಮಾರಿ ಸೇನ 40 ವರ್ಷದವರ ಆಗಿ ನಿಂತಾರ ಶಿವನ ತಂತಾರ ಯಾತರ ಅನುಮಾನ ಗಾಬ್ರಿ ಆದಿತ್ತ ಊರನ ಜಾನ ಏ ಸತ್ಯಪತಿ ಇಬ್ರು ಕೂಡಿ ಸೋಮಾರ ಚಾಂಜಿ ಮಾಡಿಯ ಏ ಸತ್ಯಪತಿ ಇಬ್ರು ಕೂಡಿ ಸೋಮಾರ ಚಾಂಜಿ ಮಾಡಿ ಏ ಮನೆಗೆ ಕೊಂಡಾರ ಅವರು ಮನ್ಸದ ಮ್ಯಾಗ ಶುಭ ಮುಹೂರ್ತದಲ್ಲಿ ಗರ್ಭ ಮೂಡಿತ ಗರ್ಭ ಸ್ಥಾನದಾಗ ಗರ್ಭ ಮೂಡಿದ ಮೇಲ ತಾಯಿ ಮುಖ ಚಂದ್ರದ ಕಿರಣ ಪ್ರಾಣವಾಸ ಬಿಟ್ಟವರಿಗೆ ಪರಮಾತ್ಮ ಸಿಗ್ತಾರೆ ಏ ಆಸನಿಗೆ ಅಳಿಸಿಕೊಂಡರು ಸತ್ಯಗಾರ ಸ್ವತ ಭಾವನೆಯಿಂದ ಕೇಳಿಸಿದ್ದ ರಾಮನ ಪುರಾಣ ಏ ಒಂದ ದಿನ ಕೇಳರಿ ತಾಯಿಯಾದ ಸುಗಲಾದೇವಿ ಏ ನಿದ್ದೆ ಹತ್ತಿ ಮನೆಗೆ ಕೊಂಡಳ ಮನ್ಸದ ಮ್ಯಾಗ ನವಸ್ ತುಂಬಿ ಬಂದಿತ್ತು ನೋಡ್ರಿ ಅವ್ರಿಗೆ ಅಷ್ಟಾರ ಒಳಗ ಈ ಸುದ್ದಿ ಹೋಗಿ ಮುಟ್ಟಿದ್ರ ಅನ್ನ ಶಿವಲೋಕದಾಗ ಏ ಸರಸ್ವತಿ ಪಾರ್ವತಿ ಲಕ್ಷ್ಮಿ ಮೂವರ ಕೂಡಿಯ ಏ ಪುತ್ರನ ನೋಡಲಾಕ ಬಂದಾರ ತೆಳಗ ಸಿದ್ದರಾಮನೆಂದು ಕೂಗಿದಾರು ಅವರ ಮನೆ ಒಳಗ
ಮಾಡ್ಯಾರ್ರಿ ಮಾಸ್ತರ್ ಈಗ ಏನ್ ಮಾಡ್ರು ಸಿದ್ದರಾಮನ ಕಾರ್ಯ ಮಾಡಾಕ ಅಂದ್ರ ತೊಟ್ಟಲ ಕಾರ್ಯ ಮಾಡಾಕ ಯಾರ್ಯಾರು ಬಂದಾರು ಯಾರು ಬಂದಾರ ಅಂದ್ರ ಸರಸ್ವತಿ ಲಕ್ಷ್ಮಿ ಪಾರ್ವತಿ 3 ಮಂದಿ ಬಂದಾರ ಮಾಸ್ತರ್ ಹೌದು ಎದಕ್ಕ ಬಂದಾರು ಏನ್ ಮಾಡ್ಯಾರ ಸಿದ್ದರಾಮನ ತೊಟ್ಟಲ ಕಾರ್ಯಕ್ಕೆ ಬಂದಾರ ಹೌದು ಹೌದಲ್ಲ ಯಾಕರ ಅಂದ್ರ ಈಗ ಸದ್ಯ ತೊಟ್ಟಲ ಕಾರ್ಯ ಮಾಡ್ಬೇಕಾದ್ರ ಸಿದ್ದರಾಮಂದ ಏನ್ ಮಾಡ್ಯಾರು ಹೆಂಗ ಮಾಡ್ಯಾರ ಏನೇನೋ ಮಾಡ್ಯಾರ ಮಧ್ಯರಾತ್ರಿ ಅಲ್ಲಿ ತಾಯಿಗೆ ನಿದ್ದೆ ಹತ್ತಿದ ಸಮಯದಲ್ಲಿ ಸಿದ್ದರಾಮ ಗರ್ಭದಿಂದ ಬಂದನ್ರಿ ಹೊರಗ ಪಾರ್ವತಿ ದೇವಿ ನೋಡಿ ತಗೊಂಡಳ ಉಡಿಯಾಗ ಖುಷಿನ ಮುಖ ನೋಡಿ ಪಾರ್ವತಿ ದೇವಿ ತಗೊಂಡಳ ಉಡಿಯಾಗ ರೂಪ ಲಾವಣ್ಯ ಆತನ ಲಕ್ಷಣವನ್ನು ನೋಡಿ ಏನೆಂತಾರ ನೋಡ ಆಗ ಹಿಂಗ ಬಡದಂಗ ಮ್ಯಾಲ ಹೂವಿನ ಮಾಳಿ ಚಡದತ್ತ ನೋಡ್ರಿ ಅದೇ ಕ್ಷಣದಾಗ ಮ್ಯಾಲ ಹೂವಿನ ಮಾಳಿ ಚಡದತ್ತ ನೋಡ್ರಿ ಅದೇ ಕ್ಷಣದಾಗ ಏ ಸಿಂಗಾರ ಮಾಡಿದ ಬಂಗಾರ ತೊಟ್ಟಲ ಗಂಗಾದೇವ ಕಳಿಸಿ ಕೊಟ್ಟ ಏ ಅಂಗ ಟೋಪಿದ ಬಂಗಾರ ಉಂಗರ ಇಟ್ಟಿರರಾಗ ಸರ್ವಸ್ತಿ ಪಾರ್ವತಿ ಲಕ್ಷ್ಮಿ ಕೂಡಿ ತೊಡಿಸ್ಯಾರಾತಾಗ ಅವರು ನಮ್ಮ ಕೂಡಿ ಜೋಗಳ ಪದ ಹಾಡ್ಯಾರವಾಗ ಏನ್ ಮಾಡಕೈತಾರ್ರಿ ಮಾಸ್ತರ ಸಿದ್ದರಾಮೇಶ್ವರ ಹುಟ್ಟಿ ಬಂದ ಲಕ್ಷ್ಮಿ ಸರಸ್ವತಿ ಪಾರ್ವತಿ 3 ಮಂದಿ ಕೂಡಿ ಏನ್ ಮಾಡಕ್ ಬಂದಾರ ತೊಟ್ಟಲ ಕಾರ್ಯ ಮಾಡಕ್ ಬಂದಾರ ಯಾಕಂದ್ರ ಸಿದ್ದರಾಮನ ತೊಟ್ಟಲ ಕಾರ್ಯ ಈಗ ಸದ್ದ ಮಾಡಾಕೈತಾರು ಹೌದು ಆಗೀಗ ಸದ್ದ ತೊಟ್ಟಲ ಕಾರ್ಯ ಮಾಡಾಕ ಸರಸ್ವತಿ ಪಾರ್ವತಿ ಲಕ್ಷ್ಮಿ 3 ಮಂದಿ ಕೂಡಿ ಬಂದಾರು ಯಾವ ಅಡಳಟ್ಟಿ ಗ್ರಾಮದವರು ಹೌದು ಸಿದ್ದರಾಮೇಶ್ವರನ ತೊಟ್ಟಲ ಕಾರ್ಯ ಹಾಕಬೇಕಾದ್ರ ಕಾರ್ಯ ಹೆಂಗ ಮಾಡ್ತಾರ ನೋಡೋಣ ಮಾಸ್ತರ್ ಅಪ್ಪಯ್ಯಪ್ಪ ಮುತ್ಯಾರ ಅಪ್ಪಯ್ಯ ಮುಚ್ಚಾರ ಜಾತ್ರೆ ನಿಮಿತ್ತವಾಗಿ ಸಿದ್ದರಾಮೇಶ್ವರನ ತೊಟ್ಟಲ ಕಾರ್ಯಕ್ರಮ ಈಗ ಸದ್ದ ನಡೆಸಬೇಕಾಗೈತಿ ಹಂಗ ಮಾಡ್ತಾರ ನೋಡೋಣ ನೋಡೋಣ ಹೆಂಗ ನಡೀತೈತಿ ಹೌದು ಈ ಸೊನ್ನಲದಪುರದ ಶ್ರೀಮಂತ ಶಿವಯೋಗಿ ಸಿದ್ದರಾಮ ಜೋ 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 ಅವಧ ಕೇಳ ಸಿದ್ದರಾಮ ಜೋ 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 ಮುರಾರ ಗೌಡರ ಮುಹಾದ ಮಗನು ಸಿದ್ದರಾಮ ಜೋ 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 ಏ ಮುದ್ದಾನ ಗೌಡನ ಮೋಹದ ಮಗನು ಸಿದ್ದರಾಮ ಜೋ 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 ಜಗ ಏ ಬಲ್ಯದ ಮಕ್ಕನ ಶಿಷ್ಯನಾಗೋ ಶ್ರೀ ಸಿದ್ದರಾಮ ಜೋ 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 ಅವದ ಕೇಳ ಸಿದ್ದರಾಮ ಜೋ ಜೋ ಏ ರೇವನ ಸಿದ್ಧಾನ ಶಿಷ್ಯನಾಗೋ ಶ್ರೀ ಸಿದ್ದರಾಮ ಜೋ 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 ಜಗ ಏ ರೇವನ ಶಿಷ್ಯನಾಗೋ ಶ್ರೀ ಸಿದ್ದರಾಮ ಜೋ 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 ಏ ಹಿಂದೆ ಶುಕ್ಲತಾ ಜನಸೆ ಬಂದೋ ಶ್ರೀ ಸಿದ್ದರಾಮ ಜೋ 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 ಅವದ ಕೇಳ ಸಿದ್ದರಾಮ ಜೋ 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 ಏ ಮೇವನ ಸಿದ್ಧಾನ ಶಿಷ್ಯನಾಗೋ ಶ್ರೀ ಸಿದ್ದರಾಮ ಜೋ 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 ರೇವನ ಶಿಷ್ಯನಾಗೋ ಶ್ರೀ ಸಿದ್ದರಾಮ ಜೋ 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 ಏ ಇಷ್ಟ ನಾಮಕರಣ ಇಟ್ಟ ಕೈಲಾಸ ಕೊಟ್ಟಾರೆಲ್ಲಾರು ಏ ಯಾರು ನೋಡಲಿಲ್ಲ ಹೊತ್ತ ಹೊರಡುತ್ತಾನ
ಮುಂಜಾನೆ ಭೃಂಗಿಯ ಮೂಜಮ್ಮಂಗ ಅವ್ರ ಮನೆಗೆ ಬಂದಾನ ಅವ ನಿತ್ಯ ಬರ್ತಿದ ಅವನ ಮನೆಗೆ ಬೇಗೋ ಬೆಳಗಾನ ಪ್ರಾಣದಾಸೆ ಬಿಟ್ಟವ್ರಿಗೆ ಪರಮಾತ್ಮ ಸಿಗದ ಕಾಲೆ ಏ ಆಶನಿಗೆ ಅಳಿಸಿಕೊಂಡ ಸತ್ಯಶಾರ ಶುದ್ಧ ಭಾವನೆಯಿಂದ ಕೇಳಿಸಿದ್ದ ರಾಮ ಪುರಾಣ ಯಾಕಂದ್ರ ಟೈಮನು ಆಗೈತ್ರಿ ಏಳ್ರತನ ಅಂದ್ರ ಆ ಮುಂದಿನ ಕಾರ್ಯಕ್ರಮದ ಅವ್ರು ಇಲ್ಲೇ ಬರ್ತಾರ್ರಿ ಯಾಕಂದ್ರ ನೀವು ಎಲ್ಲಾರು ಕೂಡಿ ನಮಗ್ ಮುಂದಿನ ಕಾರ್ಯಕ್ರಮ ಕೊಟ್ರಿ ಅಂದ್ರ ಇದೋ ಊರಿಗೆ ಬರ್ತಾರ್ರಿ ಮುಂದಿನವ್ರು ಯಾಕಂದ್ರ ಮುಂದಿನ ಊರಿಗೆ ನೀವು ಎಲ್ಲಾರ ನೀವು ಎಲ್ಲಾರು ಕೂಡಿ ಒಂದು ಟೈಮ್ ತಂದು ಕೊಟ್ರಿ ನಾವು ಮುಂದೆ ಹೋಗಕ್ ಬರ್ತೈತಿ ಯಾಕಂದ್ರ ಏನ್ ಹೇಳ್ತಾರ್ರಿ ಮಾಸ್ತರ ನೀವು ಎಲ್ಲಿಯಾರ ಹೆಂಗ್ ಹಿಡಿದ್ರ ಗೊತ್ತಿಲ್ಲ ನಿಮ್ಗ ಗಾಪ್ರ ಓರೇ ಹಾ ಯಾಕಂದ್ರೆ ಒಂದು ಕ್ಯಾಲಿ ಹಾಡುನು ಮಾಸ್ತರ ಯಾಕಡೆ ಹೋಗ್ಯಾಳಪ್ಪ ಹೆಣ್ಮಗಳು ಬಸವಣ್ಣಪ್ಪನ ಒಂದು ಕ್ಯಾಲಿ ಹಾಡುನು ಮುಂದೆ ನೋಡೋಣ ಯಾಕಂದ್ರೆ ಹೆಣ್ಮಕ್ಳ ಕೈಲಿ ಕೇಳೋ ಆಸೆ ಆಗೈತೆ ಅವ್ರಿಗೂ ಆಕೆ ಕೈಲಿ ಒಂದು ಭಕ್ತಿ ಸರ್ ಹಾಡ್ಸೇ ಬಿಡ್ತು ನಾವು ಒಂದಾರ ಅವ್ರು ನಡೀಲಿ ಮಾಸ್ತರ ಕ್ಯಾಲಿ ಒಂದು ಹಾಡಿ ಕೊಡೋಣ ಎಷ್ಟು ಜನ್ಮ ತಿರುಗಿ ಬಂದಿದೆ ಎಷ್ಟೋ ಜನ್ಮ ತಿರುಗಿ ಬಂದಿದೆ ಶ್ರೇಷ್ಠ ಮಾನವ ಜನ್ಮಕ ಶಿವ ಶಿವ ಅನ್ನು ತಕೊಡ್ರು ಶಿವ ಬರುತ್ತಾನ ಅಂತಕ ಶಿವ ಶಿವ ಅನ್ನು ತಕೊಡ್ರು ಶಿವ ಬರುತ್ತಾನ ಅಂತಕ ಎಷ್ಟೋ ಜನ್ಮ ತಿರುಗಿ ಬಂದರೆ ಎಷ್ಟೋ ಜನ್ಮ ತಿರುಗಿ ಬಂದರೆ ಶ್ರೇಷ್ಠ ಮಾನವ ಜನ್ಮಕ ಶಿವ ಶಿವ ಅನ್ನು ತಗೊಂಡು ಶಿವ ಬರ್ತಾನ ಸನಿಯಾಕ ಶಿವ ಶಿವ ಅನ್ನು ತಗೊಂಡು ಶಿವ ಬರ್ತಾನ ಸನಿಯಾಕ ಎಷ್ಟು ಜನ್ಮ ತಿರುಗಿ ಬಂದಿದೆ ಎಷ್ಟು ಜನ್ಮ ತಿರುಗಿ ಬಂದಿದೆ ಶ್ರೇಷ್ಠ ಮಾನವ ಜನ್ಮಕ ಶಿವ ಶಿವ ಅನ್ನು ತಕೊಡ್ರು ಶಿವ ಬರುತ್ತಾನ ಅಂತಕ ಶಿವ ಶಿವ ಅನ್ನು ತಕೊಡ್ರು ಶಿವ ಬರುತ್ತಾನ ಅಂತಕ ಎಷ್ಟು ಜನ್ಮ ತಿರುಗಿ ಬಂದರೆ ಎಷ್ಟು ಜನ್ಮ ತಿರುಗಿ ಬಂದರೆ ಶ್ರೇಷ್ಠ ಮಾನವ ಜನ್ಮಕ ಶಿವ ಶಿವ ಅನ್ನು ತಗೊಂಡು ಶಿವ ಬರ್ತಾನ ಸನಿಯಾಕ ಶಿವ ಶಿವ ಅನ್ನು ತಗೊಂಡು ಶಿವ ಬರ್ತಾನ ಸನಿಯಾಕ ಗುರು ಶಿಷ್ಯ ಹೆಂಗಿರಬೇಕು ಹೇಳುವ ಕವತೂಕ ಗುರು ಶಿಷ್ಯ ಹೆಂಗಿರಬೇಕು ಹೇಳುವ ಕವತೂಕ ಏಕಲವ್ಯ ಹೆಬ್ಬಾಳ ಕಡಿದು ಎಟ್ಟ ಗುರುವಿನ ಪಾದಕ ಮಣ್ಣಿನ ಮೂರ್ತಿ ಮಾಡಿ ಸ್ವಂತ ಮಣ್ಣಿನ ಮೂರ್ತಿ ಮಾಡಿ ಸ್ವಂತ ನಿಂತ ಗುರುವಿನ ಸೇವಕ ಶಿವ ಶಿವ ಅನ್ನು ತಕೊಡ್ರು ಶಿವ ಬರುತ್ತಾನ ಅಂತಕ ಎಷ್ಟೋ ಜನ್ಮ ತಿರುಗಿ ಬಂದರೆ ಎಷ್ಟೋ ಜನ್ಮ ತಿರುಗಿ ಬಂದರೆ ಶ್ರೇಷ್ಠ ಮಾನವ ಜನ್ಮಕ ಶಿವ ಶಿವ ಅನ್ನು ತಗೊಂಡು ಶಿವ ಬರ್ತಾನ ಸನಿಯಾಕ ಶಿವ ಶಿವ ಅನ್ನು ತಗೊಂಡು ಶಿವ ಬರ್ತಾನ ಸನಿಯಾಕ ಎಷ್ಟು ಜನ್ಮ ತಿರುಗಿ ಬಂದಿದೆ ಎಷ್ಟು ಜನ್ಮ ತಿರುಗಿ ಬಂದಿದೆ ಶ್ರೇಷ್ಠ ಮಾನವ ಜನ್ಮಕ ಶಿವ ಶಿವ ಅನ್ನು ತಕೊಡ್ರು ಶಿವ ಬರುತ್ತಾನ ಅಂತಕ ಶಿವ ಶಿವ ಅನ್ನು ತಕೊಡ್ರು ಶಿವ ಬರುತ್ತಾನ ಅಂತಕ ಎಷ್ಟು ಜನ್ಮ ತಿರುಗಿ ಬಂದರೆ ಎಷ್ಟೋ ಜನ್ಮ ತಿರುಗಿ ಬಂದರೆ ಶ್ರೇಷ್ಠ ಮಾನವ ಜನ್ಮಕ ಶಿವ ಶಿವ ಅನ್ನು ತಗೊಂಡು ಶಿವ ಬರ್ತಾನ ಸನಿಯಾಕ ಶಿವ ಶಿವ ಅನ್ನು ತಗೊಂಡು ಶಿವ ಬರ್ತಾನ ಸನಿಯಾಕ ಸಂತ ತುಕಾರಾಮ ನಿಂತನು ಪಾಂಡುರಂಗನ ನೋಡುವುದಕ್ಕ ತಾಯಿ ತಂದೆ ಸೇವೆ ಮಾಡುತ್ತಾ ನಂತ ಸಂತ ಪುಣ್ಲಿಕ
ಏಕನಾಥ ಮನೆ ಕಸ ಹೊಡೆದಾನು ಏಕನಾಥ ಮನೆ ಕಸ ಹೊಡೆದಾನು ಹೋಗಿ ಅವನ ಅಂಗಳಕ ಶಿವ ಶಿವ ಅನ್ನೋ ತಕೊಡ್ರು ಶಿವ ಬರುತ್ತಾನ ಅಂತಕ ಎಷ್ಟೋ ಜನ್ಮ ತೆರಿಗೆ ಬಂದವೆ ಎಷ್ಟೋ ಜನ್ಮ ತೆರಿಗೆ ಬಂದಲಿ ಶ್ರೇಷ್ಠ ಮಾನವ ಜನ್ಮಕ ಶಿವ ಶಿವ ಅನ್ನೋ ತಗೊಂಡ್ರು ಶಿವ ಬರ್ತಾನ ಸನಿಯಾಕ ಶಿವ ಶಿವ ಅನ್ನೋ ತಗೊಂಡ್ರು ಶಿವ ಬರ್ತಾನ ಸನಿಯಾಕ ಏ ಹವಿನಾಳ ಕಲ್ಲೈ ಬಂದನು ಭಕ್ತರ ಉದ್ಧಾರಕ ನಾಯಿ ಬಾಗಿಲು ವೇದ ಓದಿಸಿ ತೋರಿಸಿದಾನು ಜಗಕ್ಕ ದಿಡಗದಿಂದ ನಡೆದ ಹೋದನು ದಿಡಗದಿಂದ ನಡೆದ ಬಂದನು ಬಸವ ಕಲ್ಯಾಣಕ ಶಿವ ಶಿವ ಅನ್ನು ತಕೊಡ್ರು ಶಿವ ಬರುತ್ತಾನ ಅಂತಕ ಎಷ್ಟೋ ಜನ್ಮ ತೆರಿಗೆ ಬಂದವೆ ಎಷ್ಟೋ ಜನ್ಮ ತೆರಿಗೆ ಬಂದಲಿ ಶ್ರೇಷ್ಠ ಮಾನವ ಜನ್ಮಕ ಶಿವ ಶಿವ ಅನ್ನೋ ತಗೊಂಡು ಶಿವ ಬರ್ತಾನ ಸನಿಯಾಕ ಶಿವ ಶಿವ ಅನ್ನೋ ತಗೊಂಡು ಶಿವ ಬರ್ತಾನ ಸನಿಯಾಕ ಏ ಆಳಂದ ತಾಲೂಕ ನಿರುಗುಡಿ ಊರ ಇಡೀ ನಮ್ಮ ಭಾರತಕ ಕಾಶಿನಾಥ ಕೈ ಮಾಡಿ ಹೇಳನು ಕನ್ನಡ ಅಕ್ಷರಕ ಏ ಸೂರ್ಯನಂತ ಲಕ್ಷ್ಮಣ ಬಂದು ಸೂರ್ಯನಂತ ಲಕ್ಷ್ಮಣ ಬಂದು ಆಡಿದಾನ ಸಬಕ ಶಿವ ಶಿವ ಅನ್ನು ತಕೊಡ್ರು ಶಿವ ಬರುತ್ತಾನ ಅಂತಕ ಎಷ್ಟೋ ಜನ್ಮ ತೆರಿಗೆ ಬಂದದೆ ಜನ್ಮ ತೆರಿಗೆ ಬಂದದೆ ಶ್ರೇಷ್ಠ ಮಾನವ ಜನ್ಮಕ ಶಿವ ಶಿವ ಅನ್ನೋ ತಗೊಂಡು ಶಿವ ಬರ್ತಾನ ಸನಿಯಾಕ ಹಲೋ ಈ ನಮ್ಮ ಪಂಚ ಕಮಿಟಿ ಅಲ್ಲ ಮ್ಯಾಳ ರಸ್ಮಣಗ ಶಾಲಾ ಹೂವಿನ ಹಾರ ಹಾಕೋದೈತಿ ಬರ್ಬೇಕಾಗಿದೆ ಇವನಂತೆ ಬರ್ರಿ ಸ್ವಾಮಿಗಳ ಚಿದಾನಂದ ಸ್ವಾಮಿಗಳ ನೀವು ಬರ್ರಿ ಎಲ್ಲರೂ ಬರ್ರಿ ಗುರುಗಳ ಹೇಳ್ರಿ ಒಟ್ಟು ಎಲ್ಲರಿಗೆ ಬರ್ರಿ ದಯವಿಟ್ಟು ನಮ್ಮ ಗ್ರಾಮದ ಹಿರಿಯರು ಲಕ್ಷ್ಮಣ್ ಕಣದಾಳ ಅವರಿಗೆ ಸತ್ಕಾರವನ್ನು ಮಾಡಬೇಕು. ಇದು ಇವ್ರಿಗೆ ಲಾಸ್ಟ್ ಇನ್ನು ವಿದ್ಯಾಶ್ರೀ ಅವರು ಒಂದು ಅರ್ಧ ತಾಸು ಮಾಡ್ರಂದ್ರೆ ಈ ಕಾರ್ಯಕ್ರಮ ಮುಕ್ತಾಯ ಆಕತಿ. ನಂತರ ಕುಂಭಮೇಳ ಇರ್ತದೆ. ದಯವಿಟ್ಟು ಅವ್ರಿಗೆ ಸತ್ಕಾರ ಮಾಡಬೇಕು. ಇದಾದ ನಂತರ ವಿಠಲ್ ಹಿಪ್ಪರಿಗೆ ಅವರಿಂದ ಸತ್ಕಾರ. ಅವ್ರಿಗೆ ಬರೋಣ ಹಾಕ್ರಿ ಅದನ್ನ ಹಾಕ್ರಿ ಮೊದಲ ಬರೀ ಕೊಡಿ. ಹಲೋ, ವಿದ್ಯಾಶ್ರೀ ಅವರ ಬಳಗ ಬೇಗನೆ ವೇದಿಕೆ ಮೇಲೆ ಬರ್ಬೇಕಂತ ತಮ್ಮಲ್ಲಿ ವಿನಂತಿ. ಬರ್ರಿ ಬರ್ರಿ. ಈಗ ಯಾವ ನಮ್ಮ ವೇದಮೂರ್ತಿಗಳಾದಂಥವರು ಚೆನ್ನಮಲ್ಲಯ್ಯ ಹಿರೇಮಠ ಅವರಾದರೂ ಕೂಡ ಏನೋ ಮಗ ಹುಚ್ಚು ಮಗ ಹೆಂಗ ಹಾಡ್ಯಾನೋ ಅಂತ ತಿಳ್ಕೊಂಡು ಏನ್ ಮಾಡ್ಯಾರಪ್ಪ ಅವರ ಮನಸ್ಸಿಗೆ ಅತಿ ಆನಂದ ಆಗಿ ಹಾ 51 ರೂಪಾಯಿ ಕೊಟ್ಟಿದ್ದಾರೆ. ಅದು 51 ಅಲ್ಲ, ಒಂದು ಮಾಲ
ಆ ಅಜ್ಜನ ಆಶೀರ್ವಾದವನ್ನು ನಾ ತಿಳ್ಕೊತೀನಿ ಮನಿಸ್ತಕ್ಕದು. ಈಗ ಲಕ್ಷ್ಮಣ ಕಣದಾಳ್ ಅವರಿಗೆ ವಿಠ್ಠಲ್ ಹಿಪ್ಪರಿಗೆ ಹಾಗೂ ಅವರ ಗೆಳೆಯರ ಬಳಗದಿಂದ ರೊಕ್ಕದಲ್ಲಿ ಹಾರವನ್ನ ಮಾಡಿ ಅವರಿಗೆ ಸತ್ಕಾರವನ್ನು ಮಾಡ್ತಾರಂತ. ಬೇಗನೆ ಅವರ ಕಾರ್ಯವನ್ನ ಮುಗಿಸ್ಬೇಕಂತ ತಮ್ಮಲ್ಲಿ ವಿನಂತಿ. ದಯವಿಟ್ಟು ವಿದ್ಯಾಶ್ರೀ ಅವರು ಬೇಗನೆ ಬರ್ಬೇಕಂತ ತಮ್ಮಲ್ಲಿ ವಿನಂತಿ. ಸಿದ್ದರಾಮ್ ಕಾಕ ಬಿದ್ರೋಳಿ ಅವರು 20 ರೂಪಾಯಿ ಕಾಣಿಕೆ ಕೊಟ್ಟರೆ. ಅದೇ ರೀತಿಯಾಗಿ ರಾಮಪ್ಪ ಕಾಡಪ್ಪ ಕಲಂಬಡಿ ಅವರು ಕೂಡ 50 ರೂಪಾಯಿ ಕಾಣಿಕೆ ಕೊಟ್ಟಿದ್ದಾರೆ. ಹಣವನ್ನು ತಾವು ಸ್ವೀಕರಿಸಬೇಕು. ಸಿದ್ದಪ್ಪ ನಿಂಗಪ್ಪ ಸಣದಿ ಅವರು ಕೂಡ ಈ ಲಕ್ಷ್ಮಣ್ ಅವರ ಹಾಡಿಗೆ 50 ರೂಪಾಯಿ ಕಾಣಿಕೆಯಾಗಿ ನೀಡಿದರೆ ಹಣವನ್ನು ಸ್ವೀಕರಿಸಬೇಕು. ಯಾರ್ರೀ ಹೆಸರು ಹೇಳ್ರಿ? ಅವರಾದ್ರೂ ಕೂಡ ಏನೋ ನಮ್ಮ ಅಲ್ಪಕಲೆಯನ್ನು ಕಂಡು 51 ರೂಪಾಯಿ ಕೊಟ್ಟಿದ್ದಾರೆ. ಅವರಿಗೆ ಮನಿಸ್ತಕ್ಕದು. ಗುರುಗಳು ಬಾತ್ ಹೇಳ್ರಿ, ವಿದ್ಯಾಶ್ರೀ ಅವ್ರಿಗೆ ಬರ್ರಿ ಅಂತ ಹೇಳ್ರಿ. ದಯವಿಟ್ಟು ಅಲ್ಲಿ ಯಾರ್ದಾರ ಕಳಿಸ್ರಿ. ದಯವಿಟ್ಟು ಸ್ವಲ್ಪ ಪ್ರೇಕ್ಷಕರ ಕ್ಷಮ ಇರ್ಲಿ. ಅವ್ರು ಮಧ್ಯಾಹ್ನ ಊಟ ಮಾಡಿಲ್ಲ. ವಿದ್ಯಾಶ್ರೀ ಅವರ ಊಟ ಮಾಡಕತ್ತಾರ. ಒಟ್ಟು 1 ನಿಮಿಷನೇ ಬರ್ತು ಅಂತ ಹೇಳ್ಯಾರ. ದಯವಿಟ್ಟು ಎಲ್ಲಿ ಹೋಗ್ಯಾರ ತಪ್ಪು ತಿಳ್ಕೊಬೇಡ್ರಿ. ಊಟ ಮಾಡತ್ತಾರ. ಮುಂದಿನ ಬಸವಣ್ಣ ಜಾತ್ರೆಗೆ ಇವರ ಹಾಡೋದು ಇವ್ರನ್ನ ನೇಮಿಸೈತ್ ನೋಡ್ರಿ. ಮುಂದಿನ ಬಸವಣ್ಣ ಜಾತ್ರೆಗೆ ನೋಡ್ರಿ. ದಯವಿಟ್ಟು ಅಣ್ಣ ಸ್ವಲ್ಪ ಅನಕ ದಯವಿಟ್ಟು ವಿದ್ಯಾಶ್ರೀ ಅವ್ರು ಬರ್ತಕ್ಕ ಡಬ್ ಬಡಿತಾರತ್ರಿ. ಅನಕ ಅವ್ರು ಡಬ್ ಬಡಿಲ್ರಿ. ಬಂದಾರ್ರಿ. ಯಾವ ನಮ್ಮ ಅಪ್ಪ ಸಾಬ್ ಕಾಕ ಸಿರಿಗೇರಿ ಅವರಾದ್ರೂ ಕೂಡ ಏನೋ ನಮ್ಮ ಅಲ್ಪಕಲೆಯನ್ನು ಕಂಡು ಕುಡಿದ ಸಭದಲ್ಲಿ ತಂದು 21 ರೂಪಾಯಿ ಕೊಟ್ಟಿದ್ದಾರೆ. ಇದು 21 ಅಲ್ಲ 21,000 ನಾ ಸ್ವೀಕರಿಸ್ತೀನಿ. ಮನಿಸ್ತಕ್ಕದು. ದಯವಿಟ್ಟು ವೇದಿಕೆ ಮೇಲೆ ಇದ್ದಂತವ್ರು ಎಲ್ಲ ನಿರ್ಗಮಿಸಬೇಕು. ವಿದ್ಯಾಶ್ರೀ ಅವ್ರು ಬರ್ತಾ ಇದ್ದಾರೆ. ಯಾವ ನಮ್ಮ ದಾನವ್ವ ಅಲ್ಲಪ್ಪ ಮೂರಾಬಟ್ಟಿ ಅವರಾದ್ರೂ ಕೂಡ ಏನೋ ನಮ್ಮ ಅಲ್ಪಕಲೆಯನ್ನು ಕಂಡು ಕುಡಿದ ಸಭದಲ್ಲಿ ತಂದು 101 ರೂಪಾಯಿ ಕೊಟ್ಟಿದ್ದಾರೆ. ಇದು 101 ಅಲ್ಲ